ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಬಸವರಾಜ್ ದೊಡ್ಮನಿ ಮಾಡುವ ಶರಣಾರ್ಥಿಗಳು. ಇವತ್ತು ಏನಪ್ಪ ವಿಶೇಷ ಅಂದ್ರೆ, ನಾನು ನಿನ್ನೆ ದಿನಾಂಕ 6/10/2024 ಹುಬ್ಬಳ್ಳಿಯಿಂದ ರೈಲ್ವೆ ಮುಖಾಂತರವಾಗಿ ಇಂದು ದಿನಾಂಕ 7/10/2024 ಕಲಬುರಗಿಗೆ ಬಂದು ತಲುಪಿದ್ದೇನೆ. ವಿಶೇಷ ಏನಪ್ಪ ಅಂತಂತಂದ್ರೆ, ಕಲಬುರಗಿಲಿರ್ತಕ್ಕಂಥ ಗೆಳೆಯರ ಬಳಗ ಅಂತಕ್ಕಂಥ ಸಂಘಟನೆ NGO ಕಾಲನಿ ಹೊಸ ಜೀವನಗಿರಿ ರಸ್ತೆ ಇಲ್ಲಿ ನಾಡ ಹಬ್ಬದ ಕಾರ್ಯಕ್ರಮದ ನಿಮಿತ್ತ ಇವತ್ತು ಕನಸುಗಾರ ಕವಿ ರಮೇಶ್ ಬಡಿಗೇರವರು ಬರೆದಿರ್ತಕ್ಕಂಥ ತಾಯಿ ಋಣ ಮಣ್ಣಿನ ಗುಣ ಅಂತಕ್ಕಂಥ ನಾಟಕದಲ್ಲಿ ನಾನು ಮೇಜರ್ ಸೂರ್ಯನ ಮುಖ್ಯ ಪಾತ್ರವನ್ನು ನಿಭಾಯಿಸ್ತಾ ಇದ್ದೇನೆ. ಆ ಕಾರಣಕ್ಕಾಗಿ ಇವತ್ತು ನಾನಿಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಬಂದು ತಲುಪಿದ್ದೇನೆ. ನೀವು ನೋಡ್ಬೋದು ಈಗ ಕಲಬುರಗಿಯ ರೈಲ್ವೆ ನಿಲ್ದಾಣದ ಒಂದು ವೈಭವವನ್ನು. ಈಗ ನಾನು ಇವತ್ತು ತಾಯಿ ಋಣ ಮಣ್ಣಿನ ಗುಣ ನಾಟಕ ಪ್ರಯೋಗಕ್ಕೆ ಕಲಬುರಗಿಗೆ ಆಗಮಿಸಿದ್ದೇನೆ. ಈಗ ನನ್ನನ್ನು ಕರ್ಕೊಂಡು ಹೋಗೋದು ಬಂದಕ್ಕೆ ಜಯಕುಮಾರ್ ಅಂತ ಗುಲ್ಬರ್ಗದ ನಮ್ಮ ಆತ್ಮೀಯ ಕಲಾ ಪೋಷಕರು ಬಂದಿದ್ದಾರೆ. ನಮಸ್ಕಾರ ಸರ್. ಇವರೇ ನಮ್ಮ ಜಯಕುಮಾರ್ ಸರ್ ಅವರು. ಥ್ಯಾಂಕ್ ಯು ಸರ್. ಗುಲ್ಬರ್ಗಾದ ಮಹಲೆ ಶಾಹಿ ಅತಿಥಿ ಗೃಹ ಇಲ್ಲಿ ನಾವು ಈಗ ಬಂದಿದ್ದೀವಿ. ಹಾಂ, ಈಗ ಕಲಬುರಗಿಯ ಅತಿಥಿ ಗೃಹಕ್ಕೆ ನಾವು ಹೋಗ್ತಾ ಇದ್ದೀವಿ. ಸಿಕ್ಸ್ ಫೈವ್ ರೂಮ್ ನಂಬರ್ ಸರ್. ಥ್ಯಾಂಕ್ ಯು ಸರ್. ರಾಜು ಬಂದರು. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಬೆಡ್ರೂಮ್ ಕನ್ನಡಿ. ಈಗ ಇಲ್ಲಿ ಪ್ರಾಣಾಯಾಮ, ಈಗ ಕಪಾಲಭಾತಿ, ಈಗ ಧ್ಯಾನ. शांतिरंतरिक्षं शांति पृथ्वी शांतिरापः शांतिरोषधमय शांति वनस्पतय शांति विश्वदेवा शांति ब्रह्मा शांति सर्वं शांति शांतिदेव शांति सामा शांतिरेधि. ओम शांति शांति शांति.
ಬಾದಾಮಿಯ ಸೇವನೆ. ಗೋಡಂಬಿ, ದ್ರಾಕ್ಷಿ, ಇಂತಹ ಪ್ರಾಣಾಯಾಮ ಮತ್ತು ವ್ಯಾಯಾಮಗಳಿಂದ ಮನುಷ್ಯನ ಶರೀರ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ಫುರದ್ರೂಪಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ರಂಗ ಪ್ರದರ್ಶನಕ್ಕೆ ಮತ್ತಷ್ಟು ಮೆರುಗು ನೀಡುತ್ತದೆ ಅಂತ ನನ್ನ ಭಾವನೆ. ಜೈ ರಂಗಪ್ರಭು. ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಶರಣಾರ್ಥಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಜೈ ಹಿಂದ್.